ಯೂಟ್ಯೂಬರ್ ಮುಕುಳೆಪ್ಪ ಮದುವೆಗೆ ಮತ್ತೊಂದು ಟ್ವಿಸ್ಟ್. ಮುಂಡಗೋಡು ಟ್ರಿನಿಯಲ್ ಹಾಲ್ನಲ್ಲಿ ಮದುವೆಯೇ ನಡೆದಿಲ್ಲ. ಖ್ವಾಜಾ ಶಿರಹಟ್ಟಿ ನಕಲಿ ದಾಖಲೆ ನೀಡಿ ಮದುವೆಯಾಗಿದ್ದಾರೆ. ಯೂಟ್ಯೂಬರ್ ಮುಕುಳೆಪ್ಪ ಮದುವೆಗೆ ಮತ್ತೊಂದು ಟ್ವಿಸ್ಟ್. ಮುಂಡಗೋಡು ಟ್ರಿನಿಟಿ ಹಾಲ್ನಲ್ಲಿ ಮದುವೆಯೇ ನಡೆದಿಲ್ಲ. ಖ್ವಾಜಾ ಶಿರಹಟ್ಟಿ ನಕಲಿ ದಾಖಲೆ ನೀಡಿ ಮದುವೆಯಾಗಿದ್ದಾನೆ. ಮುಂಡಗೋಡ್ನಲ್ಲಿ ನಕಲಿ ವಿಳಾಸವನ್ನ ನೀಡಿದ್ದಾನೆ. ಮುಂಡಗೋಡ್ನ ಟ್ರಿನಿಟಿ ಹಾಲ್ನಲ್ಲಿ ಮದುವೆ ಆಗಿಲ್ಲ ಎಂದಿದ್ದಾರೆ. ಗುರು ಹಿರಿಯರ ಸಮ್ಮುಖದಲ್ಲಿ ಸಮಕ್ಷತೆಯಲ್ಲಿ ಮದುವೆ ಆಗಲಿಲ್ಲ. ಮದುವೆ ಅಂತ ಹೇಳಿ ಪ್ರಮಾಣ ಪತ್ರ ಅಷ್ಟೇ. ಆದರೆ ಆ ಒಂದು ಹಾಲ್ನಲ್ಲಿ ಯೂಟ್ಯೂಬರ್ ಮುಕುಳೆಪ್ಪ ಮದುವೆನೇ ಆಗಿಲ್ಲ. ನಕಲಿ ಸಾಕ್ಷಿಗಳಿಂದ ಸಹಿ ಮಾಡಿಸಿ ಮದುವೆಯಾಗಿದ್ದಾರೆ. ಹೀಗಾಗಿ ಮದುವೆ ಪ್ರಮಾಣ ಪತ್ರವನ್ನ ರದ್ದು ಮಾಡಬೇಕು. ಖ್ವಾಜಾ ಮತ್ತು ಆ ಅಕ್ರಮ ಮದುವೆಯಲ್ಲಿ ಪಾಲ್ಗೊಂಡವರನ್ನ ಬಂಧನ ಮಾಡಬೇಕು. ಇಲ್ಲದಿದ್ದರೆ ಕೋರ್ಟ್ ಮೊರೆ ಹೋಗ್ತೇವೆ. ಶ್ರೀರಾಮ ಸೇನೆ ಎಚ್ಚರಿಕೆಯನ್ನ ನೀಡಿದೆ. ಎಸ್ ವೀಕ್ಷಕರ, ಮದುವೆ ಆಗಿಲ್ಲ. ಮುಂಡಗೋಡಿನ ಏನೋ ಟ್ರಿನಿಟಿ ಹಾಲ್ ಇದೆಯಲ್ಲ, ಅಲ್ಲಿ ಯಾವುದೇ ಕಾರಣಕ್ಕೂ ಮದುವೆ ಆಗಿಲ್ಲ. ಹಾಗೆ ಈತ ಇದ್ದಾನಲ್ಲ ಮುಕುಳೆಪ್ಪ, ಈತನ ಒಂದು ಮದುವೆ ಆಗಿರುವಂತಹ ದಿನಾಂಕ ಆಗಿರಬಹುದು ಅಥವಾ ಅಲ್ಲಿ ಒಂದು ಸಹಿ ಮಾಡಿದವರಾಗಿರ್ಬೋದು, ಅವ್ರ ಮೇಲೆಲ್ಲ ಆಕ್ಷನ್ ತಗೊಳ್ಬೇಕು ಅಂತ ಹೇಳಿ ಶ್ರೀರಾಮ ಸೇನೆಯ ಮುಖ್ಯಸ್ಥರು ಮಾತನಾಡಿರುವಂಥದ್ದು, ಮುಖಂಡರ ಮಾತನಾಡಿರುವಂಥದ್ದು. ಏನು ಹೇಳಿದ್ರು ನೋಡ್ಕೊಂಡು ಬರೋಣ. ಇವತ್ತಿನ ಪತ್ರಿಕಾಗೋಷ್ಠಿ ಏನಂತಂದರೆ, ನಿಮ್ಗೆಲ್ಲರಿಗೂ ಗೊತ್ತಿರುವ ಹಾಗೆ ಖಾಜಾ ಬಂದಿ ನವಾಜ್ ಅಂತೇಳಿ ಮುಕುಳೆಪ್ಪ ಅಂತೇನಿದಾನಲ್ಲ, ಗಾಯತ್ರಿ ಅನ್ನೋ ಹುಡುಗಿಗೆ ಏನು ತೊಗೊಂಡು ಹೋದ್ಮೇಲೆ ಇಲ್ಲಿ ಹುಬ್ಳಿಯಲ್ಲಿ ಕಿಡ್ನಾಪ್ ಕೇಸನ್ನು ಹುಡುಗಿಯವ್ರ ತಾಯಿಯವರ ಜೀವ ಬೆದರಿಕೆ ಮತ್ತು ಕಿಡ್ನಾಪನ್ನು ಕೇಸ್ ದಾಖಲಿಸಿದ್ವಿ. ಅದರ ಪರವಾಗಿ ಅದೆಲ್ಲ 164 ಸ್ಟೇಟ್ಮೆಂಟ್ ಮುಗಿದ ನಂತರ ಒಂದು ವಿಡಿಯೋವನ್ನು ವೈರಲ್ ಮಾಡಿದ್ದ ಅವನು. ಏನಂತ ಹೇಳಿದರೆ, ನಾನು ಮುಸ್ಲಿಂ ಧರ್ಮದ ಪ್ರಕಾರ ಕೊನೆ ಮಠ ಇರ್ತೀನಿ, ಹುಡುಗಿ ಹಿಂದೂ ಧರ್ಮದ ಪ್ರಕಾರ ಕೊನೆ ಮಠ ಇರ್ತಾಳೆ ಅಂಥೇಳಿ. ಇಲ್ಲಿ ನಾ ಯಾವುದೇ ರೀತಿಯಾದಂಥ ಲವ್ ಜಿಹಾದ್ ಮಾಡಿಲ್ಲ, ಮತಾಂತರ ಮಾಡಿಲ್ಲ ಅಂಥೇಳಿ ಅವನು ಹೇಳಿದ. ಬಟ್ ಇಲ್ಲಿ ನಮ್ಮ ಕಡೆ ಎವಿಡೆನ್ಸ್ ಇದೆ, ಅವನು ಯಾವ ರೀತಿ ಮತಾಂತರ ಮಾಡಿದ್ದಾನೆ ಮತ್ತು ಲವ್ ಜಿಹಾದ್ ಮಾಡಿದ್ದಾನೆ ಅಂತ ಹೇಳಲಿಕ್ಕೆ ಕೈಯಲ್ಲಿ ಉರ್ದುವಲ್ಲಿ ಖಾಜಾ ಅಂತ ಮೆನ್ಷನ್ ಮಾಡಿದ್ದಾನೆ. ಇದು ಮತಾಂತರವ ಲವ್ ಜಿಹಾದ ಏನಿದು? ಇದ್ರ ಜೊತೆಗೆ ಮುಂಡಗೋಡು ಸಬ್ ರಿಜಿಸ್ಟ್ರಲ್ಲಿ ಹೋಗ್ಬಿಟ್ಟು ಏನವನು ಮದುವೆಗೆ ದಾಖಲಾತಿ ಕೊಟ್ಟಿದ್ದಾರ, ಅಲ್ಲಿ ಹೋಗ್ಬಿಟ್ಟು ಖಾಜಾ ಬಂದೆ ನವಾಜ್ ಮುಕುಳೆಪ್ಪ ಅಂತ ಏನಿದಲ್ಲ ಅವನು ಗಾಯತ್ರಿ ಮತ್ತು ಅವರು ಹೋಗಿ ಮೊದಲನೇದಾಗಿ ಆನ್ಲೈನಲ್ಲಿ ಅಪ್ಲಿಕೇಶನ್ ಹಾಕಿರ್ತಾರೆ. ಅದು ಅಪ್ಲಿಕೇಶನ್ ರಿಜೆಕ್ಟ್ ಆಗಿರುತ್ತೆ. ಅದು ರಿಜೆಕ್ಟ್ ಆದಮೇಲೆ ಅವ್ರು ಏನು ಮಾಡ್ತಾರೆ, ಆಫ್ಲೈನಲ್ಲಿ ಏನು ಮಾಡ್ತಾರೆ, ದಾಖಲೆಗಳನ್ನು ಸಬ್ಮಿಟ್ ಮಾಡ್ತಾರೆ. ಅವನು ಮೂಲತಃ ಧಾರವಾಡ ಜಿಲ್ಲೆಯವನಾಗಿದ್ದು ಹೆಬ್ಬಳ್ಳಿ ಫಾರ್ಮ್ ಹೌಸ್ ಅಂತಂತೇಳಿ ಅವನದು ಆಧಾರ್ ಕಾರ್ಡಲ್ಲಿ ಮೆನ್ಷನ್ ಇರುತ್ತೆ. ಮತ್ತು ಹುಬ್ಬಳ್ಳಿಯಲ್ಲಿ ಗಾಯತ್ರಿ ಹುಡುಗಿ ಅನ್ನೋದು ಹುಡುಗಿದು ಧಾರವಾಡದ ಹುಬ್ಬಳ್ಳಿಯಲ್ಲಿ ಗಾಯತ್ರಿ ಅಂತಂತೇಳಿ ಅವ್ರದ್ದು ರೆಸಿಡೆನ್ಸಿಯಲ್ಲಿ ಇರುತ್ತೆ. ಇವನು ಏನು ಮಾಡ್ತಾನೆ, ನಾನು ಮುಣಗೋಡು ನಿವಾಸಿ ಆಗಿದ್ದೀನಿ ಅಂತ ಹೇಳಿಬಿಟ್ಟು ನಕಲಿ ದಾಖಲೆಗಳನ್ನು ಸೃಷ್ಟಿಸಿ ಸಬ್ ರಿಜಿಸ್ಟರಲ್ಲಿ ಇವನು ವಿವಾಹ ನೋಂದಣಿಗೆ ಅರ್ಜಿಯನ್ನು ಹಾಕಿರುತ್ತಾನೆ. ವಿವಾಹ ನೋಂದಣಿ ಅಧಿಕಾರಿ ಏನು ಮಾಡಿರ್ತಾರೆ ಅಂದ್ರೆ ಅವನಲ್ಲಿ ರೆಸಿಡೆನ್ಸಿ ಅದಾನೋ ಇಲ್ಲ ಅನ್ನೋದು ಚೆಕ್ ಮಾಡಲಾರ್ದೆ ಅವನಿಗೆ ಮದುವೆ ಪ್ರಮಾಣ ಪತ್ರವನ್ನು ಇಶ್ಯೂ ಮಾಡಿರ್ತಾರೆ. ಅದು ಯಾವಾಗಾಗಿದೆ ಅಂತಂತಂದರೆ 5/6/2025 ಇಶ್ಯೂ ಮಾಡಿರ್ತಾರೆ. ಇನ್ನೊಂದೇನು ಪ್ಲಸ್ ಪಾಯಿಂಟ್ ಅಂತ ಹೇಳಿದ್ರೆ, ನೋಟಿಸ್ ಇಶ್ಯೂ ಮಾಡಲಿಕ್ಕೆ ಏನವರು 1 ತಿಂಗಳ ಹಿಂದೆ ಕೊಟ್ಟಿದ್ದಿಲ್ಲ, 3/5/2025 12:43 ನೋಟಿಸ್ ಇಶ್ಯೂ ಮಾಡಿದ್ದಾರೆ. ಏನಂತ ಅಂತಂದರೆ ಹುಡುಗ ಮತ್ತು ಹುಡುಗಿಗೆ ಅದರಲ್ಲಿ ಸಾಕ್ಷಿದಾರಗಳು ಯಾರು ಬಂದಿದ್ದಾರಲ್ಲ ಅವ್ರದ್ದು ಸೈನು ಕೂಡ ಫೋರ್ಜರಿ ಆಗಿದೆ, ಅವರು ಅಲ್ಲಿ ಬಂದೇ ಇಲ್ಲ. ಈ ನೋಟಿಸಲ್ಲಿರೋ ಸೈನ್ಗೂ ವಾಸನೆ ಇಲ್ಲ, ಆದರೂ ಕೂಡ ಇವರು ಅದನ್ನು ಮ್ಯಾರೇಜ್ ಕಾರ್ಡನ್ನು ಇಶ್ಯೂ ಮಾಡಿದ್ದಾರೆ, ಮ್ಯಾರೇಜ್ ಸರ್ಟಿಫಿಕೇಟನ್ನು ಸಬ್ ರಿಜಿಸ್ಟರ್ ಅವರು. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.